ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಗೆ ಚಾಕು ಇರಿದಿರುವಂತಹ ಘಟನೆ ನಡೆದಿದ್ದು, ಮಹಿಳೆಗೆ ಈಗಾಗಲೇ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಿಸಲಾಗ್ತಾ ಇದೆ. ಹಣದ ವಿಚಾರಕ್ಕೆ ಮಹಿಳೆಗೆ ಚಾಕುವಿನಿಂದ ವ್ಯಕ್ತಿ ಇರಿದಿದ್ದು, ಮನೆಗೆ ನುಗ್ಗಿ ಮಹಿಳೆಯ ಬೆನ್ನಿಗೆ ಚಾಕುವಿನಿಂದ ಇರಿದಿದ್ದಾನೆ. ಬೀದರ್ ನಗರದ ಗುಂಪಾ ರಿಂಗ್ ರೋಡ್ ಬಳಿ ಈ ಘಟನೆ ಸಂಭವಿಸಿದ್ದು, ಶೋಭಾ ಎಂಬ ಮಹಿಳೆಗೆ ಸತೀಶ್ ರೆಡ್ಡಿ ಎಂಬಾತ ಚಾಕು ಇರಿದಿದ್ದಾನೆ. ಗಾಯಾಳು ಮಹಿಳೆಗೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದ್ದು, ಶೋಭಾಗೆ 3 ಲಕ್ಷ ಸಾಲ ನೀಡಬೇಕಿದ್ದ ಸತೀಶ್ ಸಾಲ ವಾಪಸ್ ಕೊಡುವಂತೆ ಕೇಳಿದ್ದಕ್ಕೆ ಚಾಕುವನ್ನ ಇರಿದಿದ್ದಾನೆ. ಒಟ್ಟಾರೆಯಾಗಿ ಕೊಟ್ಟ ದುಡ್ಡನ್ನ ವಾಪಸ್ ಕೇಳಿದ್ರು ಅನ್ನುವಂತಹ ಕಾರಣಕ್ಕಾಗಿ ಆ ಮಹಿಳೆಗೆ ಚಾಕುವಿನಿಂದ ಇರಿದಿರುವಂತಹ ದಾರುಣ ಘಟನೆ ಸಂಭವಿಸಿದ್ದು, ಮನೆಗೆ ನುಗ್ಗಿ ಮಹಿಳೆಯ ಬೆನ್ನಿಗೆ ಚಾಕುವಿನಿಂದ ಇರಿದಿದ್ದಾನೆ. ಸುಮಾರು 3 ಲಕ್ಷವನ್ನ ಕೊಡಬೇಕಿತ್ತು ಆತ ಮಹಿಳೆಗೆ. ಕೊಟ್ಟ ಹಣವನ್ನ ವಾಪಸ್ ಕೇಳಿದ್ದಕ್ಕಾಗಿ ಈ ರೀತಿಯಾದಂತಹ ಕೃತ್ಯವನ್ನ ಆ ವ್ಯಕ್ತಿ ಎಸಗಿದ್ದಾನೆ. ಹಣದ ವಿಚಾರಕ್ಕೆ ಮಹಿಳೆಗೆ ಚಾಕುವನ್ನ ಇರಿಯಲಾಗಿದೆ.